ಉಪೇಂದ್ರ ಅವ್ರ ಥರ ಕಣ್ಣನ್ನು ಗಿರ್ಗಿರ ಅಂತ ಗಿರ್ಗಿಟ್ಲೆ ಥರ ತಿರುಗ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಅದಷ್ಟು ಸುಲಭ ಅಲ್ಲ. ಯಾಗೊತ್ತಾ, ಉಪೇಂದ್ರ ಅವರ ಕಣ್ಣು ಹಾಗೆ ರ್ಯಾಪಿಡಾಗಿ ಮೂವ್ ಆಗುತ್ತಲ್ಲ, ಅದಕ್ಕೆ ನಿಸ್ಟ್ಯಾಗ್ಮಸ್ ಅನ್ನುವಂಥ ಒಂದು ಮೆಡಿಕಲ್ ಕಂಡೀಷನ್ ಅಂತ ಹೇಳ್ತಾರೆ. ಹೌದು, ಕೆಲವ್ರಿಗೆ ಹುಡ್ತಾನೆ ಈ ಮೆಡಿಕಲ್ ಕಂಡೀಷನ್ ಇದ್ದರೆ, ಕೆಲವ್ರಿಗೆ ನಾನಾ ಕಾರಣಗಳಿಂದ ಬೆಳೀತಾ ಡೆವಲಪ್ ಆಗುತ್ತೆ. ಆದರೆ ನಾನು ಹೇಳಕ್ಕೆ ಬಂದಿರುವಂತಹ ವಿಷಯ ಇದು. ನನಗಿದೊಂದು ಮೆಡಿಕಲ್ ಕಂಡೀಷನ್ ಇದೆ, ಇದು ನನ್ನ ನ್ಯೂನ್ಯತೆ, ನಾನು ಒಂದು ಕಡೆ ನಿಗಾ ಇಟ್ಟು ನೋಡೋಕ್ಕಾಗಲ್ಲ ಅಂತ ಬೇಜಾರು ಮಾಡಿಕೊಂಡು ಗಿವ್ ಅಪ್ ಮಾಡಿಲ್ಲ ಉಪೇಂದ್ರ ಅವರು. ಬದಲಿಗೆ ಅದನ್ನೇ ಅವರೊಂದು ಪ್ಲಸ್ ಪಾಯಿಂಟಾಗಿ ಟರ್ನ್ ಮಾಡಿಕೊಂಡ್ರು. ಅವರ ಜೀವನದ ಒಂದು ಸಿಗ್ನೇಚರ್ ಸ್ಟೈಲಾಗಿ ಮಾಡಿಕೊಂಡ್ರು ರಿಯಲ್ ಸ್ಟಾರ್ ಉಪೇಂದ್ರ. ಇದರಿಂದ ನಾವೇನು ಕಲಿಬೇಕು ಹೇಳಿ? ನ್ಯೂನ್ಯತೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ, ಆದರೆ ಅದನ್ನು ಹೇಗೆ ನಿಮ್ಮ ಪಾಸಿಟಿವಿಟಿಯಾಗಿ ನಿಮ್ಮ ಸಿಗ್ನೇಚರ್ ಸ್ಟೈಲಾಗಿ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನೀವು ಜೀವನದಲ್ಲಿ ಎಷ್ಟು ಸಾಧನೆ ಮಾಡ್ತೀರಿ ಅನ್ನೋದು ಅವಲಂಬಿತ ಆಗಿರುತ್ತೆ.